Hello, beautiful people. Welcome back to my YouTube channel. Audio ಆ್ಯಕ್ಚುಲಿ ಇವತ್ತೇನು ಗೊತ್ತಾ, ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಜೊತೆ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ನಾವು ಫ್ರೆಂಡ್ಸ್ ಎಲ್ಲ ಇವತ್ತು ಔಟಿಂಗ್ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ಇವತ್ತೇನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತೆಲ್ಲ ತೋರಿಸ್ತೀನಿ. ಅದಕ್ಕೆ ಮುಂಚೆ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಬಂದುಬಿಡ್ತೀನಿ. ಓಕೆ, ಜಸ್ಟ್ ಗಿವ್ ಮೀ 5 minutes. ಹಲೋ ಗಾಯ್ಸ್, ಕ್ವಿಕ್ಕಾಗಿ ರೆಡಿ ಆಗಿದೆ. ತಲೆನ ಒಣಗಿಲ್ಲ, ತಲೆ ಒಣಗಿಸ್ಕೋಬೇಕು. ಸೊ ಈಗ ಸ್ವಲ್ಪ ಗಿಫ್ಟ್ಸ್ ಏನಾದರೂ ತೊಗೊಂಡು ಬರೋಣ. ಗಿಫ್ಟ್ ಅನ್ನೋದಕ್ಕಿಂತ ಫ್ಲವರ್ ಅಥವಾ ಫ್ರೆಂಡ್ಶಿಪ್ ಬ್ಯಾಂಡ್ ಈ ಥರ ಏನಾದರೂ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಂಗೆ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ, ಫ್ರೆಂಡ್ಶಿಪ್ ಎಲ್ಲ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ನನ್ನ ತಂಗಿ ಜೊತೆ ಹೋಗ್ತಾ ಇದ್ದೀನಿ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸು ನಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅಂದರೆ, ಲೈಕ್ ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ಕಾಗದೇ ಇರೋಂಥದ್ದು ಎಮೋಷನ್ಸ್ ಆಗಲಿ, ಫೀಲಿಂಗ್ಸ್ ಆಗಲಿ ಎಲ್ಲ ತೋರ್ಸೋಕ್ಕಾಗೋದು, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಂಥದ್ದು ತೋರ್ಸೋಕ್ಕಾಗೋದು ಬರೀ ಫ್ರೆಂಡ್ಸ್ ಹತ್ರ ಅಷ್ಟೇ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಸೆಲೆಬ್ರೇಟ್ ಫ್ರೆಂಡ್ಸ್ ಆಲ್ಸೋ. ಫ್ರೆಂಡ್ಶಿಪ್ ಡೇ ಅಂತ ಅಂದರೆ ನಮಗೆಲ್ಲ ಒಂದು ಚಾನ್ಸ್ ಸಿಕ್ಕತ್ತೆ ಎಷ್ಟೊಂದು ದಿನ ಆದಮೇಲೆ ಮಿಸ್ ಮಾಡೋಕ್ಕೆ. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ಟಿರ್ತೀವಿ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತೀವಿ. ಒನ್ ಡೇ ಅಂತ ಸಿಗುತ್ತೆ, ಸೊ ಮೀಟ್ ಮಾಡಿ ಆ ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹಂಗೇನೆ. ಸೊ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಫೈನಲಿ ಬೊಕ್ಕೆ ತೊಗೊಳ್ಳೋಣ ಅಂತ ಬಂದ್ವಿ. ರೋಸ್ ತಗೊಂಡಾಯ್ತು, 2 ರೋಸ್ ತಗೊಂಡಿದ್ದೀನಿ ಇಬ್ರಿಗೂ. ನೆಕ್ಸ್ಟ್ ಫ್ರೆಂಡ್ಶಿಪ್ ಬ್ಯಾಂಡ್ ತಗೊಳ್ಳೋದಾ ಬೇಡವಾ? ನಿನ್ನೆ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಡ ಅನ್ಸುತ್ತೆ. ಎಲ್ಲ ಓಲ್ಡ್ ಸ್ಟೈಲ್ ಆಗಿ ಓಕೆ, ಅದು ನೋಡೋಣ. ಯಾವ್ದಾದ್ರು ಬ್ಯಾಂಗಲ್ಸ್ ತೋರಿಸ್ಕೋಗು, ನೋಡೋಣ ಏನಾದ್ರು ತಗೊಳ್ಳೋಣ. ಸೊ ಗೈಸ್, ಮನೆಗೆ ಬಂದೆ. ಇಬ್ಬರಿಗೂ ಕ್ಯೂಟ್ ಏನು ಇದು ಹೇಗಿದು ಜುಮ್ಕಾಸ್ ತೊಗೊಂಬಂದಿದ್ದೀನಿ. ಇದೊಬ್ಬರಿಗೆ ಓಕೆ, ಚಿಕ್ಕದು ಬಟ್ ಸ್ಟಿಲ್. ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಐ ಬಾಟ್ ಜುಮ್ಕಾಸ್. ಇವಾಗ ನಾನು ರೆಡಿ ಆಗಬೇಕು, ಬಿಕಾಸ್ ತುಂಬ ಟೈಮ್ ಆಗಿದೆ. ಸೊ ನಾನು ರೆಡಿ ಆಗಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹಲೋ ಗೈಸ್, ಸೊ ನಾನು ಕಂಪ್ಲೀಟ್ಲಿ ರೆಡಿ ಆಗಿದ್ದೀನಿ. ಸೊ ಇವಾಗ ನನ್ನ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಿದ್ದೇನೆ. ನಾವು ಆ್ಯಕ್ಚುಲಿ JP ನಗರ್ ಹತ್ರ ಕ್ಲೇ ವರ್ಕ್ಸ್ ಅಂತ ಒಂದು ಕ್ಯಾಫೆ ಇದೆ. ಸೊ ಬೇಸಿಕಲಿ ಅಲ್ಲಿ ನಮಗೆ ಪೇಂಟಿಂಗ್ ಮಾಡೋಕ್ಕೆಲ್ಲ ಅಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಆಲ್ರೆಡಿ ರಿಸರ್ವ್ ಮಾಡಿದ್ದೀನಿ ಟೇಬಲ್ಲು 4 o'clockಗೆ. ಸೊ ಇವಾಗ ಟೈಮ್ ಬಂದು 3:20 ಆಗಿದೆ ಅಂದ್ಕೊಳ್ಳಿ. ಸೊ ಇನ್ನೊಂದು 10 minutesಲ್ಲಿ ಹೊರಡ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ಗೈಸ್, ಅವ್ರಿಬ್ರು ಬಂದಾಯಿತು. ಇವಳೆಷ್ಟು ಶುಭಶ್ರೀ, ಅವಳೆಷ್ಟು ಪವನ್. ಏನು ಹೇಳ್ಬೇಕು, ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಹಲೋ ಗೈಸ್, ನಾವು ಆಲ್ರೆಡಿ ರೀಚ್ ಆದ್ವಿ ಲೊಕೇಶನ್. I'll show you the location there. ಚಿಕ್ಕು ಕೆಫೆ ಬಟ್ ಕ್ಯೂಟ್ ಇದೆ. ಬನ್ನಿ ಹೋಗೋಣ ಒಳಗಡೆ. ಒಳ್ಳೆ ಪಾಟ್ರಿ ಇದೆ. ರಿಸರ್ವ್ ಆಗಿದೆ. ಕೆಫೆ ಮಾತ್ರ ತುಂಬಾ ಚೆನ್ನಾಗಿದೆ.
ಕ್ಯೂಟ್ ಆಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಆ ಥರ ನಮಗೆ ಪಾಟ್ರಿ ಮಾಡೋಕ್ಕೆ ಹೇಳ್ಕೊಡ್ತಾರೆ. ಇಲ್ಲ ಗೊತ್ತಿಲ್ಲ ಅದು. ಈ ಡೀಟೇಲಿಂಗ್ ನೋಡಿ ರೋಸ್ದು. ಚೆನ್ನಾಗಿದ್ಯಾ? ಅವಾಗ ಈ ತರ ಇವಳು ಏನಾದ್ರು ಒಂದು ಹೇಳ್ಬೇಕು, ಅದು ನನ್ನ ಬ್ಲಾಗ್ ಅಲ್ಲಿ ಬರ್ಬೇಕು. ಏನ್ ಮತ್ತೆ ಹೇಳು. ನಾನು ಏನು ಅಂದ್ರೆ ತುಂಬಾ ಚೆನ್ನಾಗಿದೆ, ನಂತರ ಕ್ಯೂಟ್ ಆಗಿದೆ. ನೀನ್ ಹೇಳಿ ಇವಾಗ. ಫುಡ್ ಆರ್ಡರ್ ಮಾಡಿದ್ವಿ, ಬಂದಿದೆ. ಚೆನ್ನಾಗಿದೆ ಗೈಸ್. ಇವಾಗ ಪಾಟ್ರಿ ಮಾಡಕ್ ಹೋಗ್ತಾ ಇದೀವಿ. ಏನ್ ಮಾಡ್ತೀರಾ ಡಿಸೈನ್? ನೋಡಿ ಗಾಯ್ಸ್, ಅವಳು ರೋಸ್ ಮಾಡ್ತಾ ಇದ್ದಾಳೆ. ರೋಸ್ ಥರ ಕಾಣ್ತಾ ಇದೆ. ತೋರಿಸ್ತೀನಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಏನೇ ಬರೀತಿದ್ಯಾ ಕಾಣ್ತಾನೆ ಇಲ್ಲ. ಅಯ್ಯೋ ಅಷ್ಟು ದೊಡ್ಡದು ಯಾಕೆ ಬರೀತಾ ಇದ್ಯಾ? ಇಲ್ಲಿ ಆರ್ಟಿಸ್ಟ್, ಫುಲ್ ಆರ್ಟಿಸ್ಟ್ ಅಲ್ಲಿ ಫೀಲ್ಸ್ ಅಲ್ಲಿ ಮಾಡ್ತಿದ್ದಾಳೆ ಇವಳು. ಅವಳು ಆ ಪಾಟ್ ಮೇಲೆ ಹೆಸರು ಅಲ್ಲ ಇನಿಷಿಯಲ್ ಬರೀತಾ ಇದ್ದು. ನಂದು ಹೌದು ಫೈನಲಿ ಮುಗಿಸಿದ್ದು. ಅದು ಹಾಗೆ ತಿರುಗಿಸು. ಓ ಹೋ ಹೋ. ಮಾಡು. ನ್ಯೂ ಕ್ರಿಯೇಷನ್. ನಿಜ ಏನು ಮಾಡ್ತಾ ಇದೆಯಾ ಅಂತ ಕಾಣ್ತಾ ಇಲ್ಲ. ಚೆನ್ನಾಗಿತ್ತು ಒಂಥರ ಡೇ. ನ್ಯೂ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ನ್ಯೂ ಥಿಂಗ್ಸ್ ಮಾಡಿದ್ದೀವಿ. ಬಟ್ ಏನಂದರೆ ನಾವು 3 ಜನ ಇನ್ನೂ ಫೋಟೋ ತೊಗೊಂಡಿಲ್ಲ. ಅದು ಲಾಸ್ಟ್ ಟೈಮ್ ಇನ್ನೂ ಮುಗ್ದಿಲ್ಲ. ಚೆನ್ನಾಗಿರೋದೇ ವಾಟ್ ಏನೋ ಚೆನ್ನಾಗಿರೋದನ್ನ ಹಾಳು ಮಾಡಬೇಕಂದ್ರೆ ನನ್ನ ನೋಡಿ ಕಳಿಬೇಕು. ಅದನ್ನು ಕಲ್ತ್ಕೊಂಡೆ ನಾವಿಬ್ಬರು ಹಿಂಗಾಗಿರೋದು. ಹೆಂಗೋ ಚೆನ್ನಾಗಿದ್ವಿ. ಇವಾಗ ಇನ್ನೂ ಚೆನ್ನಾಗಿದೆ. ಸರಿ ಹೋಗೋಕ್ಕೆ ಸ್ವಲ್ಪ ಸೊಟ್ಟ ಆಯಿತು. ಅದಷ್ಟು ವಾ ಪಾವನ ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಚೆನ್ನಾಗಿ ಹಾಳು ಮಾಡ್ತೀನಿ ಮಾಡಿ. ಗೈಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜವಾಗ್ಲೂ. ಇದು ನೋಡಿ ಹೆಂಗೆ ಹಾಳು ಮಾಡಿಟ್ಟಿದೆ. ಆ ಅಂಕಲ್ ಬಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ನೀರು ಸ್ವಲ್ಪ ಮಾಡಿ ಫಿನಿಶಿಂಗ್ ಅಂತ ಇದೆ. ಮತ್ತೆ ಸರಿ ಮಾಡಿಸ್ತದಲ್ಲ ಅವಳು ಮಾಡಿರೋ ಮಿಸ್ಟೇಕ್ನ. ಮೇಲೆ ಮಾತ್ರ
ಏನು ಮಾಡಿದೆ? ಹಾಳಾಗೋಯ್ತು. ಏನೋ ಮಾಡಕ್ ಹೋದ್ರು, ಏನೋ ಆಯ್ತು. ಅಲ್ಲ ಆಮೇಲೆ ಸ್ವಲ್ಪ ಸೊಟ್ಟ ಹಾಕ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಬೇರೆ. ಅಂದ್ರೆ ಇವರೆಲ್ಲ ಗಾಬರಿ ಬೆಳೆಸೋದು ತಾನೇ. ಅಲ್ಲ ಹೇಗೆ ನೇಮ್ ಕೊಟ್ಟಿದ್ದೀವಿ. ನೀವು ಇಲ್ಲಿರ್ಬಾರ್ದಾಗಿತ್ತು. ನೋಡಿ ನೋಡಿ ಎಲ್ಲೋ ಬಂದ್ಬಿಟ್ಟಿದ್ದಾರೆ ಬೈ ಮಿಸ್ ಆಗಿ. 3 ಎಲೆಗಳಿದ್ದೆಲ್ಲ, ಒಂದು ಇವಳು, ಒಂದು ನಾನು, ಒಂದು ಏನು ರೋಸ್ ಯಾರಪ್ಪ ರೋಸು. ಹೆಸರಿದೆ, ಇಲ್ಲಿ ಹೆಸರಿಲ್ಲ. ಇನ್ನೊಂದು ರೋಸ್ ಮಾಡಿದ್ರೆ ನನ್ನ ತೆಗೆದೇ ಬಿಟ್ಟಿದ್ದೀರಾ ನೀವು ರೋಸ್. ಅಣ್ಣ ಚೆನ್ನಾಗಿ ಹೇಳ್ಕೊಟ್ರಿ ಪಾಪ. ಸರಿ ಮಾಡಿದ್ರು ಪವನ, ಖುಷಿ ಆಯ್ತಾ? ಈ ತರ ನೀವು ಎಷ್ಟು ಮಾಡಿದೀರಾ? ಈ ತರ ಎಷ್ಟು ಮಾಡಿದೀರಾ? ಇಲ್ಲಿರೋದಿಲ್ಲ. ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದೆಲ್ಲ? 4 ವರ್ಷ. ನಾನು ಕೋರ್ಸ್ ಮಾಡಿ ಇದು ಮಾಡಿದ. ಓಕೆ ಓಕೆ. ನಾವು ಕೋರ್ಸ್ ಮಾಡ್ಕೊಂಡ್ರೆ ಮಾಡ್ಬೋದಾ? ಮಾಡ್ಬೋದು. ಈ ತರ ಮಾಡಿದಲ್ಲ ಮೇಲೆ. ಮಾಡ್ಬೇಕಾಗತ್ತೆ. ಎಲ್ಲಿರೋದು? ಬಿಡ್ದಿ. ಓ, ಕ್ಲಾಸಸ್ ತಗೊಂತೀನಿ ಅಂದ್ರೆ ತಿಂಗಳಿಗೆ 10,000 ರೂಪಾಯಿ, 15,000. ಅಲ್ಲಿ ಅಂದ್ರೆ ಬಿಡದೆ ಅಂದ್ರೆ ಅದು ಫ್ರೀ. ಎಷ್ಟ್ ದಿನ ಇರುತ್ತಾ ಅದು? ಆ ತಿಂಗಳು ಅರ್ಧದಲ್ಲಿ ಬಿಟ್ರೆ 25,000 ನೀವು ಕಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸಂಬಳ ಸಾಕು. ಬೆಳಿಗ್ಗೆ 1 ಗಂಟೆಯಿಂದ ರಾತ್ರಿ 7:30. ನಿಂಗೆ ಎಷ್ಟು ಹೇಳಿದ್ರು? 30,000 ರೇಟಲ್ಲಿ ಇದ್ದೀರಾ ಗೈಸ್. ಏನು ದುಡಿತಾ ಇದ್ದೀರಾ ಅವ್ರು ನೋಡಿ. ಬೆಳಗ್ಗೆ 1 ಗಂಟೆಯಿಂದ ಮಧ್ಯಾಹ್ನ ರಾತ್ರಿ 7:30 ಎವ್ರಿ ಡೇ ಇರುತ್ತಲ್ಲ. 30,000. ಓಕೆ ಗೈಸ್, ನಾವು ವ್ಲಾಗ್ ಎಂಡ್ ಮಾಡಿಬಿಡೋಣ. ವ್ಲಾಗ್ ಎಂಡ್ ಮಾಡಿಬಿಡೋಣ. ಹೆಂಗೆ ಅನಿಸ್ತು ಫ್ರೆಂಡ್ಶಿಪ್ ಡೇ? ಸರಿ, ನಾವು ಇವಾಗ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡೆ. ಅವ್ರನ್ನ ಇದೆ ಎಂಡ್ ಮಾಡ್ತೀವಿ. ಹೋಪ್ ಯು ಎಂಜಾಯ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.